ಅಮ್ಮ ನಮ್ಮನೆಗೂ ನಾಯಿ ತಗೊಂಬಂದು ಸಾಕಣ ಕಣಮ್ಮ. ಸರಿ ಕಣಪ್ಪ, ನಿನ್ನಿಷ್ಟ. ಆದರೆ ನಾಯಿ ತಂದಮೇಲೆ ಜವಾಬ್ದಾರಿಯಿಂದ ನೋಡ್ಕೋಬೇಕು. ತರಗತಿಯೊಳಗೆ ಸಹಪಾಠಿ ನಾನು. ಲೋ ಮಗ ಎಲ್ಲಿದ್ಯೋ? ಅರ್ಜೆಂಟಾಗಿ ಬೇಗ ಬಾ, ಮನೆ ಹತ್ರ ಸ್ವಲ್ಪ ಕೆಲಸ ಇದೆ. ಏನೋ ಮಗ ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದಲ್ಲ? ಏನಿಲ್ಲ ಮಗ, ಈ ನಾಯಿನ ತಗೊಂಡೋಗಿ ಎಲ್ಲಾರ ಬೀದಿಗೆ ಬಿಡಬೇಕು ಅಂತ ಅನ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೆಲ್ಪ್ ಮಾಡು ಮಗ. ಏನೋ ಬೀದಿಗೆ ಬಿಡ್ತೀಯಾ? ಯಾಕೆ ಮಗ, ಏನಾಯ್ತು? ಸ್ಟಾರ್ಟಿಂಗಲ್ಲೇನೋ ಜೋಶಲ್ಲಿ ನಾಯಿ ತಂದ್ಬಿಟ್ಟೆ ಮಗ. ಈ ನಾಯಿ ನೋಡಿದ್ರೆ ಮೈ ಮೇಲೆ ಎಗುರುತ್ತೆ. ಅಷ್ಟೇ ಅಲ್ಲ ಗುರು, ಕೂದಲೆಲ್ಲ ಉದುರುತ್ತೆ. ಊಟ ಮಾಡ್ಬೇಕಾರಂತೂ ಅಸಹ್ಯ. ಅದೆಲ್ಲ ಬಿಡು, ಕೈ ಕಾಲೆಲ್ಲ ನೆಕ್ಕತ್ತಪ್ಪ. ನನಗಂತೂ ಇರಿಟೇಷನ್ ಆಗ್ಬಿಟ್ಟಿದೆ. ಇದೆಲ್ಲರ ತಗೊಂಡೋಗಿ ಬಿಟ್ಕೊಂಡ್ಬಿಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ಟಿದ್ದೀನಿ ಮಗ ನಾನು. ಲೋ ಮಗ, ಈಗ ಹೇಳ್ತೀನಿ ಅಂತ ಬೇಜಾರಾಗ್ಬೇಡ ಮಗ. ನಾಯಿ ಗುಣನೇ ಆ ರೀತಿ, ಪ್ರೀತಿಯಿಂದ ಅದು ಕಾಲು ನೆಕ್ಕತ್ತೆ. ಆ ಪ್ರೀತಿನ ನೀನು ಹೋಗ್ಬಿಟ್ಟು ಇರಿಟೇಷನ್ ಅಂತ ಹೇಳ್ತೀಯಲ್ಲ, ಸರಿ ಏನೋ ಇದು? ಮಗ ನಾನು 10 ವರ್ಷ ನಾಯಿ ಸಾಕಿದೆ ಮಗ. ಅದು ಕಳ್ಕೊಂಡ್ಮೇಲೆ ಅದ್ರ ಪ್ರೀತಿ ಏನೋ ಅಂತ ನನಗೆ ಗೊತ್ತಾಗಿದ್ದು. ಮನುಷ್ಯರು ಕೂಡ ಆ ಪ್ರೀತಿ ಕೊಡೋಕ್ಕಾಗಲ್ಲ ಮಗ. ಇನ್ನೊಂದ್ಸತಿ ನಾಯಿನ ಬೀದಿಗೆ ಬಿಡ್ತೀನಿ ಅಂತ ಹೇಳ್ಬೇಡ ಮಗ. ಕರೆಕ್ಟು ಮಗ ನೀನು ಹೇಳಿದ್ದು. ನಾಯಿನ ಶೋಕಿಗೋಸ್ಕರ ಸಾಕಬಾರ್ದು, ಪ್ರೀತಿಗೋಸ್ಕರ ಸಾಕಬೇಕು ಅಂತ. ಸರಿ, ಸಾರಿ ಮಾ.